ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಏನು ಇವತ್ತು ಬೃಹತ್ ಪ್ರಮಾಣದ ಒಂದು ಹೋರಾಟ ನಡೆದಿದೆ. ಈ ಹೋರಾಟ ಇಷ್ಟೇ, ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಇವತ್ತು ಖಾಸಗಿ ಕೈಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಾದರೂ ಇವತ್ತು ಕಾಲೇಜ್ ನಡೆಸೋದಾಗಿರ್ಬೋದು, ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ನಮಗೆ ಸ್ವತಂತ್ರ ಇರ್ತದೆ. ಅಲ್ಲಿ ಫೀಸ್ ಕಡಿಮೆ ಇರ್ತದೆ. ಸರ್ಕಾರನೇ ಒಂದು ಫೀಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಅದನ್ನು ಖುಷಿ ಪಟ್ಟು ಅಲ್ಲಿ ಒಂದು ಸ್ವಾಮ್ಯದ, ನಮ್ಮ ಒಂದು ಸ್ವಾಮ್ಯದಲ್ಲಿ ನಮ್ಮದೇ ಆಸ್ತಿ, ನಮ್ಮದೇ ಇದು ಆಸ್ತಿ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಕಲಿಯತಕ್ಕಂಥದ್ದು ಈ ಒಂದು ದೇಶದ ಮತ್ತು ಸರ್ಕಾರದ ಒಂದು ನಿಯಮ. ಆದರೆ ಇವತ್ತು ಅದನ್ನು ಪ್ರೈವೇಟ್ ಒಂದು ಕಂಪ್ನಿಗೆ ಇವತ್ತು ಮಾರಾಟ ಮಾಡೋದ್ರಿಂದ ಅವರ ಒಂದು ಅಧೀನದಲ್ಲಿ ಇವತ್ತು ನಮಗೆ ಅಲ್ಲಿ ಸ್ವತಂತ್ರತೆ ಇಲ್ಲದ ರೀತಿಯಾಗಿ ಅವರು ಮಾಡಿದಂಥ ಡಿಮ್ಯಾಂಡಿಗೆ ನಾವು ಒಳಪಟ್ಟು ಅಲ್ಲಿ ಏನಾದರೂ ಕಲಿಯೋದಾದ್ರೆ ಆ ಶಿಕ್ಷಣ ವ್ಯವಸ್ಥೆನೇ ಅಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆದರೆ ಇವತ್ತು ಅಲ್ಲಿ ಸರ್ಕಾರದ ಕೈಯಲ್ಲಿ ಇತ್ತಪ್ಪ ಅಂತಂದ್ರೆ ಆಸ್ತಿ ಉಳಿತದೆ. ಅಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ಬದ್ಧತೆ ಸಿಗ್ತದೆ. ಖಾಸಗಿಯವರ ಕೈಯಲ್ಲಿ ಹೋದ್ರಪ್ಪ ಅಂತಂದ್ರೆ ಯಾವುದೇ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆ ಕೂಡ, ಮೂಲಭೂತ ಸೌಕರ್ಯ ಕೇಳಬಹುದಾಗಿರ್ಬೋದು, ಸಿಗ್ತಕ್ಕಂಥ ವ್ಯವಸ್ಥೆ ಇವತ್ತು ಸರಿಯಾದ ಸಿಗುವುದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರದ ಪ್ಯೂರ್ಲಿ ಮೆಡಿಕಲ್ ಕಾಲೇಜನ್ನೇ ಪ್ರಾರಂಭ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈಯಲ್ಲಿ ಸರ್ಕಾರದ ಆಸ್ತಿಯನ್ನ ಮಾರಾಟ ಮಾಡ್ಬೋದು, ಅವ್ರ ಕೈಗೆ ನೀಡಬಾರ್ದು ಅಂತಕ್ಕಂಥದ್ದು ನಮ್ಮ ನೇರ ಇವತ್ತು ಪ್ರಶ್ನೆ ಇದೆ ಮತ್ತು ಆಗ್ರಹಿಸ್ತಾ ಇದ್ದೇವೆ ಅಂತೇಳಿ ಮಾಧ್ಯಮ ಮುಖಾಂತರ ಇವತ್ತು ಕೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿರತಕ್ಕಂತ ವಿಜಯಪುರ ಜಿಲ್ಲೆ ಇವತ್ತು ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಎಂದು ಹಲವಾರು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ಆವರಣ ಇದಕ್ಕೆ ಸೂಕ್ತವಾದ ಜಾಗವಾಗಿದ್ದು 149 ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ. ಅದೇ ರೀತಿ ಎಲ್ಲ ವಿಭಾಗಗಳು, ತಾಯಿ ಮಕ್ಕಳ ಆಸ್ಪತ್ರೆ, ವಿವಿಧ ವಿಭಾಗಗಳು ಕೂಡ ಹೊಂದಿರತಕ್ಕಂಥ ಸುಸಜ್ಜಿತ ಕಟ್ಟಡ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೊಂದಿದೆ. ಆದರೆ ದುಃಖಕರ ಸಂಗತಿ ಏನೆಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಎನ್ನುವಂತಹ ಖಾಸಗಿ ಕುಳಗಳ ಹುನ್ನಾರಿನಿಂದ ಮೊದಲು ಈ ಇಡೀ ಜಾಗವನ್ನ ಮಾರಾಟ ಮಾಡಲು ಹೊರಟಿರತಕ್ಕಂತಹ ವಿಜಯಪುರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಯ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಇದನ್ನು ಪರವಾರೆ ಮಾಡಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ಯುವಜನರು ಇಂದು ಬೀದಿಗೆ ಬಂದಿದ್ದೇವೆ. ಮುಂದಿನ ದಿನಮಾನದಲ್ಲಿ ಏನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವವರೆಗೂ ಕೂಡ ವಿದ್ಯಾರ್ಥಿ ಯುವಜನರು ಬೀದಿಗಿಳಿಬೇಕಾಗುತ್ತದೆ ಎನ್ನುವಂತ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು, ಉದ್ದೇಶಿಸ ಪಿಪಿಪಿ ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ದೇಶಿಸ ಪಿಪಿಪಿ ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಇನ್ನೊಂದು ಸ್ವಲ್ಪ ಹತ್ರ ಸರ್ ಇಲ್ಲಿ ನೋಡ್ರಿ ಸರ್ ನಾವು ಮುಂದೆ ಬಂದಿಲ್ರಿ. ಓಕೆ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ವಿದ್ಯಾರ್ಥಿ ಯುವಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಯುವಜನರ ಈ ಬೇಡಿಕೆಯನ್ನು ಅವರು ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಆ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಉಳಿಸಬೇಕಾಗಿದೆ. ಸರ್ಕಾರವೇ ಜಿಲ್ಲಾ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭದ ಒಂದು ಖಾಸಗಿಯವರ ಆರಂಭದ ಹೆಸರಿನಲ್ಲಿ ಅವರೇನಾದರೂ ಮಾರಾಟ ಮಾಡಿದ್ರೆ ಅಥವಾ ಆ ಆಸ್ತಿಯನ್ನು ಪರಭಾರೆ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಈ ಮನವಿ ಸುಮ್ಮನೆ ಏನಪ್ಪಾ ಅಂತ ವಿದ್ಯಾರ್ಥಿ ಯುವಜನರು ಮನವಿಯನ್ನು ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡ್ರೆ ಸರಿಯಾಯಿತು, ಇಲ್ಲದೇ ಇದ್ರೆ ದೊಡ್ಡ ಹೋರಾಟವನ್ನು ವಿಜಯಪುರ ಜಿಲ್ಲೆ ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ನಾವು ಎಚ್ಚರಿಸ್ತಾ ಇದ್ದೇವೆ ಸರ್ಕಾರವನ್ನ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ. ನೀವು ಯಾಕೆ ಸರ್ಕಾರದ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ? ಜಿಲ್ಲೆಯ ಜನರು ನಿಮ್ಗೆ ಏನೋ ಕೇಳಲ್ಲ ಅನ್ಕೊಂಡಿದ್ದೀರೇನು? ನೀವು ಮಾಡದ್ದೇ ಮಾರ್ಗ ಅನ್ಕೊಂಡಿದ್ದೀರೇನು ಅಂತ
ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಎಚ್ಚೆತ್ತುಕೊಂಡು ಸರ್ಕಾರವೇ ಅಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು, ಸಂಪೂರ್ಣ ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಮನೆ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ.